ಎಲ್ಲರೂ ಕಾಯಿ ನೋಡ್ರೆ ಜೀಡ್ ಗಿಡತಾಗ ಬಂದ್ವಿ. ಆಗ ಹಣ್ಣು ಹೆಂಗಿದೆ, ಚೆನ್ನಾಗಿದೆಲ್ಲ. ಇವೆಲ್ಲ ತಿಂದಾಕಿರ್ದು ಅಂದರೆ ಪಕ್ಷಿಗಳು ಅಂದರೆ ಗಿಣಿಗಳು ಅವಿ ಇವಿ ತಿಂದಾಕೆ ಬಿಟ್ಟಾಕಿರ್ತೀವಿ ಕೆಳಗೆ. ಇವೆಲ್ಲ ಆದನ್ನು ಹೋಗಿ ಬಂದಿದ್ರೆ ನಮ್ಮ ಅಪ್ಪನು ನಾನು. ಅದು ಇದಾದರೆ ಅಂದರೆ ನೋಡಿದ್ದು ಫ್ರೆಶ್ಗಾದೆ ಅಂದರೆ ಏನಾಗಿಲ್ಲ, ಹಂಗೆ ಗಾಳಿಗೆ ಬಿದ್ದಿರುತ್ತೆ. ಇದಾದರೆ ಅದಕ್ಕೂ ಒಂದು ಸೈಡ್ ಕಚ್ಚೋದೇನೋ. ಇವೆಲ್ಲ ತಿನ್ನೋಕೆ ಹೋಗೋದಿಲ್ಲ, ಇಲ್ಲೇ ಬಿಸಾಕ್ತೀನಿ. ನಾವು ಸಣ್ಣವಾಗಾದರೆ ಹಿಂಗೆ ಕಚ್ಚಿದ್ರಿಂದ ಟೇಸ್ಟ್ ಇರ್ತದೆ ಅಂತ ಹೇಳ್ತೀನಿ. ಇವಾಗಾದರೆ ಏನು ಕಚ್ಚಿತ್ತೋ ಯಾವ್ದು ಕಚ್ಚಿತ್ತೋ ಅಂತೇಳಿ ಒಂದು ಪಕ್ಕ ಇದಾಗ್ತದೆ. ಕಿಳಿಗೆ ಕಚ್ಚಾಕಿದ್ವಿ ನೋಡ್ರೆ, ಹಣ್ಣುಗಳು ಮಾತ್ರ ಅದು ಕಿತ್ತು ಪಕ್ಕ ಹಾಕ್ಬಿಟ್ಟಿರೋದು. ಅಂದರೆ ಕಿತ್ತು ಮರದಾನಿಗೆ ಕೆಳಕ್ಕೆ ಹಾಕವೆ ಎಲ್ಲ ಒಂದು ದುಡ್ಡು ಹಾಕ್ತಾಯಿದ್ರೆ ಲಾಸ್ಟಾಗಿ ಇತ್ತು ನೋಡೋಣ ಅಂತೇಳಿ. ನಿಮ್ಮ ಮರದಾಗೆ ಮಾಗಿರೋದು ಬೇಕು ಅಂದರೆ ನೋಡ್ರಿ ಅಲ್ಲಿದೆ ಮಾಗದೆ, ಮರದಾಗೆ ಮಾಗದೆ. ಅದಾದರೆ ಅದು ಜಾಸ್ತಿ ಐತದೆ, ಏನೈತೆ ಬಂದಿಲ್ಲ ಶಿವಕೋಲು ಏನೋ ಆರಾಮಾಗಿ ಕಿತ್ತಂಬೋದಾಗಿತ್ತು. ನೋಡೋಣ ಈ ಕೋಲಾಗ ಹಾಕ್ತೀನಿ, ಏನೋ ಬೀಳ್ತಾವೇನೋ. ಬಿತ್ತು, ಇದು ಬಿದ್ದದೆ. ಇಲ್ಲ ಒಂದೇ ಎಡಕ್ಕೆ ಬಿದ್ದೋಯ್ತು ಹೆಂಗೋ ಹಾಕಿದ್ಕ. ಅದು ತಿನ್ಬೋದು. ಇದು ನೋಡಿ, ಇದು ಏನು ಕಚ್ಚೆ ಇಲ್ಲ, ಆರಾಮಾಗಿ ಇದು ತಿನ್ಬೋದು. ಅದೇ ಇದಕ್ಕೆ ಉಪ್ಪು ಮೆಣಸು ಹಾಕಿ ತಿಂದರೆ ಸೂಪರ್ಗೆ ಆಯ್ತದೆ. ನಿಮ್ಗೆ ಇನ್ನೊಂದು ಹೇಳಿಕ, ಪಕ್ಷಿಗಳನ್ನ ತಿಂದರೆ ಜೀಡಿ ಹಣ್ಣು ತಿನ್ಬಿಟ್ಟು ಹೋಗ್ತವೆ, ಜೀಡಿ ಬೀಜ ಅಲ್ಲೇ ಬಿಟ್ಟು ಹಾಕಿರ್ತವೆ. ಅದೇ ಕಳ್ಳರು ಬಿದ್ದರೆ ನೋಡ್ರೆ ಈ ಕೆಲಸ ಮಾಡ್ತಾರೆ. ಅಂದರೆ ಹಣ್ಣುಗಳು ಕಿತ್ತು ಪಕ್ಕ ಹಾಕಿದೆ, ಜೀಡಿ ಬೀಜ ಮಾತ್ರ ಕಿತ್ತು ನೋಡ್ತಾರೆ. ಆದರೆ ಹಸಿ ಬೀಜಗಳು ಕಿತ್ತು ನೋಡ್ತಾರೆ, ಒಣಗಿರೋ ಬೀಜಗಳು ಕಿತ್ತು ನೋಡ್ತಾರೆ. ಆದರೆ ಹಣ್ಣುಗಳು ಮಾತ್ರ ಹಂಗೆ ಬಿಸಿ ಹಾಕಿದ್ದಾರೆ. ನೋಡ್ರೆ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ನೆ. ಇದ್ರಾಗ ಇನ್ನೊಂದು ಎಫೆಕ್ಟ್ ಅದೇ, ಪಕ್ಷಿಗಳಾದ್ರೆ ಪಕ್ಕದಾಗ ಎಲ್ಲೇನೋ ದೊಡ್ಡ ಮರ್ಲಿತಾವ ನೋಡಿ, ಅದಕ್ಕೆ ಹೋಗಿ ತಿಂತಾವೆ. ಅಂದ್ರೆ ಜಿಡಿಗಿಡ್ದಾಗೆ ತಿಂದಿರ, ಜಿಡಿಗಿಡ್ದಾಗ ಹಣ್ಣು ಕಿತ್ತೊಂದಾಗಿದೆ, ಪಕ್ಕದಾಗ ಎಲ್ಲೇನೋ ಮರಿತದಲ್ಲ ಅಲ್ಲಿ ಹೋಗಿ ತಿಂತಾವೆ. ಆ ಜೀಡಿ ಬೀಜ ಕೆಳಗೆ ಬಿಸಿ ಹಾಕ್ತವೆ. ಅದಕ್ಕೆ ಆ ಜೀಡಿ ಗಿಡ ಪಕ್ಕದಾಗ ಮರಗ್ಲಿತಾವಲ್ಲ ಅಲ್ಲಿ ಹೋಗಿದ್ದು ಒಂದ್ಸರಿ ಹೋಗಿ ನೋಡ್ಬೇಕು. ಅಂದ್ರೆ ಜಾಸ್ತಿ ದೂರ ಏನು ಹೋಗ್ಬಾರ್ದು, ಪಕ್ಕದಾಗಿರೋ ಮರಗಳು ಹೋಗಿ ಚೆಕ್ ಮಾಡಿ ಮರಬೇಕು. ನೋಡ್ರಿ ಈ ಮಾತ್ರ ಸಿಕ್ಕಿದ್ವ. ನಾನು ಅಲ್ಲಿ ಇಲ್ಲಿ ಆದ ಮುಂದೆ ಒಂತ ಉಡ್ಡಾಡ್ತಾ ಇದೆ. ನಮ್ಮ ಅಪ್ಪನ ಆದ್ರೆ ಅದ್ರಾಗಿರೋ ಹಣ್ಣುಗಳು ಸಪ್ರೇಟ್ ಮಾಡ್ತಾ ಇದ್ನು. ಸರಿ ಅಂತೇಳಿ ಹಸಿ ಬೀಜಗಳನ್ನ ಸಿಗ್ತಾವೇನೋ ಅಂತೇಳಿ ಮರಕ್ಕಿದ್ನೆ. ಅಂದ್ರೆ ಮರದಾಗ ಹಸಿ ಬೀಜಗಳಿದ್ರೆ ಹೆಸರು ಮಾಡಿ ತಿನ್ಬೋದಲ್ಲ, ಚಿಕನ್ ಹಾಕಿದ್ರೆ ಸೂಪರ್ ಆಗಿತ್ತು. ಮೊನ್ನೆ ಒಂದು ವಿಡಿಯೋ ಮಾಡಿದ್ನಲ್ಲ ಅದಕ್ಕೆ. ಆದ್ರೆ ಆ ಹಸಿ ಬೀಜಗಳು ಒಂದು ಕಾಣಿಸಲ್ಲ, ಎಲ್ಲ ಒಣಗೋಗಿದ್ವು. ನನ್ಗಂತೂ ಮರಕ್ಕಿದ್ಕ ಬೆವ್ರು ಬಂತು. ಸರಿ ಇನ್ನ ಇದೆಲ್ಲ ಆಗೋ ಕೆಲಸ ಅಲ್ಲ ಅಂತೇಳಿ ಕೆಳಗಿರೋ ಒಣ ಬೀಜಗಳು ಅಂದ್ರೆ ಕೆಳಗೆ ಬಿದ್ದಿತ್ತಲ್ಲ ಆ ಒಣ ಬೀಜಗಳು ಎತ್ತಿ ಉಡ್ಡೆಕ್ತಾ ಇದ್ನಿ. ನಮ್ಮ ಅಪ್ಪನ ಆದ್ರೆ ಎಲ್ಲ ಕಿತ್ತು ಕೌರ್ ಹಾಕಂತ ಇದ್ನು. ಅದಕ್ಕೆ ಒಂದ್ 2 ಅವರ್ ಅಲ್ಲಿ ಹೋಗಿ ಹೊಲ್ಡಾಕಿದ್ಕ ಒಂದು 3-4 kg ಜೀಡಿ ಸಿಕ್ಕಿದ್ವಾ. ನೋಡ್ರೆ ನಿಮ್ಗೂ ತೋರಿಸ್ತಾ ಇದ್ನೆ. ಇಡ್ಲು ಆದ್ರೆ ಕಿಚ್ಚಾಕಿಂದ ಸುಟ್ಟನ್ ತಿಂದ್ರೆ ಅಂತೂ ಸೂಪರ್ ಆಯ್ತದೆ. ನಂಗಂತೂ ಬಲೆ ಬೆಮ್ಮೆ. ಕಡಿಕೆ ಎಲ್ಲ ಆದಮ್ಮಂದು ಮಂತ್ಯ ಒಣಗಾಕಿದ್ವಿ. ಅಂದ್ರೆ 1-2 ದಿನ ಒಣಗಾಕಿದ್ರೆ ಚೆನ್ನಾಗಿರ್ತದೆ ಜಿಡ್ ಬೀಜ. ನಾನ್ ಬೆಂಬಿದ್ದು ಹೋಗಿದ್ದು ಹಸಿ ಬೀಜ ಸಿಗ್ತದೆ ಅಂತೇಳಿ. ಆದ್ರೆ 1-2-3 ಕಾಯಿ ಸಿಕ್ಕಿದ್ವು ಅಷ್ಟೇ. ಸರಿನಾ? ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಸಬ್ಸ್ಕ್ರೈಬ್ ಆಗ್ರೆ. ಅಂದ್ರೆ ಇದೇ ನನ್ನ ಫಸ್ಟ್ ವಿಡಿಯೋ ಅಲ್ಲ, ನನ್ಗೂ ಒಂದು ಸಪೋರ್ಟ್ ಕೊಟ್ಟಂಗಿರ್ತದೆ. ಸರಿನಾ? ಬಾಯ್.